ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೀನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ರೀಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ಯಾ, ಓಕೆನಾ. ಆದರೆ ನಿಮ್ಮೊಂದು ಅಕೌಂಟಲ್ಲಿ ರೀಲ್ ವೀಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ, ಓಕೆನಾ. ನಾವು ಏನು ಅಷ್ಟೊಂದು ಕೆಟ್ಟದಾಗಿ ವೀಡಿಯೋ ಮಾಡ್ತಾ ಇದ್ದೀವಿ, ಓಕೆನಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕೆಲವರು ಜನರು ಹೆಂಗಪ್ಪ ಅಂತಂದರೆ ಯಾವ ಟೈಮಿಂಗ್ಸ್ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ, ಬೆಳಗಿನ ಜಾವ 8-9 ಗಂಟೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ, ಇಲ್ಲ ಮಧ್ಯಾಹ್ನ ಟೈಮ್ ಏನಾದರೂ 1-2 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ, ಇಲ್ಲ ಈವ್ನಿಂಗ್ ಟೈಮಿಂಗ್ 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತಾ, ಓಕೆನಾ. ಈ ಒಂದು ಟೈಮಿಂಗ್ಸ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಕೆಲವರು ಹೆಂಗಪ್ಪ ಅಂದರೆ ಟೈಮಿಂಗ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ, ಓಕೆನಾ. ಸೊ ಮೇಂಟೈನ್ ಮಾಡಿದ್ರೆ ಸೊ ಅದಕ್ಕೆ ಅವರೊಂದು ವೀಡಿಯೋಸ್ಗಳು ಏನಪ್ಪ ಅಂತಂದರೆ ವೈರಲ್ ಆಗುತ್ತೆ, ಓಕೆನಾ. ಕೆಲವರು ಈ ಥರ ಕೂಡ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಟೈಮಿಂಗ್ಸ್ನ ತುಂಬ ಅಂದರೆ ತುಂಬ ನಂಬುತ್ತಾರೆ. ಆದರೆ ಆ ಒಂದು ಟೈಮಿಂಗ್ಸ್ನ ಯಾವ ಟೈಮಿಂಗ್ಸ್ ಅಪ್ಲೋಡ್ ಮಾಡಿದ್ರೆ ನಮ್ಮೊಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಮೊಂದು ಅಕೌಂಟಲ್ಲೂ ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ವೀಡಿಯೋ ವೈರಲ್ ಆಗಿಲ್ಲ ಅಂತಂದರೆ ಗೈಸ್ ಹೇಳ್ತೀನಿ ಹೆಂಗೆ ವೈರಲ್ ಮಾಡೋದು ಅಂತ, ಆ್ಯಂಡ್ ಯಾವ ಟೈಮಿಂಗ್ಸ್ನ ಫಾಲೋ ಮಾಡಿದ್ರೆ ವೈರಲ್ ಆಗುತ್ತೆ ಅನ್ನೋದ್ರ ತಿಳಿಸ್ಕೊಡ್ತೀನಿ ಗೈಸ್, ಓಕೆ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಆ್ಯಂಡ್ ಇವಾಗ ನೋಡಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ತುಂಬ ಜನ ಇದ್ದಾರೆ, ಓಕೆನಾ. ಡೈಲಿ ಎಷ್ಟೆಷ್ಟೋ ಕೋಟ್ಯಾಂತ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ಇನ್ಸ್ಟಾದಲ್ಲಿ. ಸೊ ಆ ಕೋಟ್ಯಾಂತ ವೀಡಿಯೋಸ್ಗಳಲ್ಲಿ ನಿಮ್ಮೊಂದು ವೀಡಿಯೋ ವೈರಲ್ ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟ ಹೇಳಿ, ಓಕೆನಾ. ನಿಮ್ಮೊಂದು ಅಕೌಂಟಲ್ಲಿ ಒಂದು 500 ಜನ ಆಗಿರ್ಬೋದು, ಒಂದು 1000 ಜನ ಆಗಿರೋ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಸಾಕು, ಒಳ್ಳೆ ಫಾಲೋವರ್ಸನ್ನೇ ಮೇಂಟೈನ್ ಮಾಡಿದೆ. ಆ್ಯಂಡ್ ಜೊತೆಗೇನಪ್ಪ ಅಂತ ನೀನು ಟೈಮಿಂಗ್ಸ್ ಅನ್ನೋದು ಯಾವುದು ಸೆಟ್ ಮಾಡ್ಕೊಂಡಿಲ್ಲ, ಓಕೆನಾ. ಯಾವಾಗ ಸಿಗುತ್ತಾ ಆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ, ಸಾಯಂಕಾಲ ಅಂದ್ರೆ ಸಾಯಂಕಾಲ, ರಾತ್ರಿ ಅಂದ್ರೆ ರಾತ್ರಿ, ಓಕೆನಾ. ನೀನಂತೂ ಒಂದು ಪರ್ಟಿಕ್ಯುಲರ್ ಆಗಿ ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೊಂಡೇ ಇಲ್ಲ, ಓಕೆನಾ. ನೋಡಿ ಇನ್ಸ್ಟಾಗ್ರಾಮಲ್ಲಿ ಹೆಂಗಪ್ಪ ಅಂತಂದ್ರೆ ನೀನು ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ತಿದ್ದೆ ಅದಕ್ಕೆ ತಕ್ಕನಂಗೆ ವೀಡಿಯೋ ವೈರಲ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ, ಓಕೆನಾ. ಟೈಮಿಂಗ್ಸ್ ಯಾವುದು ಮ್ಯಾಟರ್ ಆಗಲ್ಲ ಇಲ್ಲಿ. ಫಸ್ಟ್ ಹೇಳ್ತಾ ಇದ್ದೀನಿ ಗೋಳಿ, ನಮ್ಮೊಂದು ಟೈಮಿಂಗ್ಸ್ನ ನಾವೇ ಫಿಕ್ಸ್ ಮಾಡ್ಕೋಬೇಕು. ಹೆಂಗಪ್ಪ ಅಂತಂದರೆ ನೋಡಿ ಇವಾಗ ಇನ್ಸ್ಟಾದಲ್ಲಿ ನಿಮ್ಗೊಂದು 500 ಜನ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಸಾಕು, ಆ ಒಂದು 500 ಜನದಲ್ಲಿ ನೀನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಗಳು ಜಾಸ್ತಿ ವ್ಯೂಸ್ ಬರಲ್ಲ. ಏನಕ್ಕಪ್ಪ ಅಂತಂದರೆ ನೀನಲ್ಲಿ ನಿಮ್ಮೊಂದು ಫಾಲೋವರ್ಸ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಟೈಮಿಂಗ್ಸಲ್ಲಿ ವೀಡಿಯೋ ಇವನು ಅಪ್ಲೋಡ್ ಮಾಡ್ತಾನಪ್ಪ ಅಂತ ಗೊತ್ತಿಲ್ಲ ಅವ್ರಿಗೆ, ಓಕೆನಾ. ನೀನು ಪರ್ಟಿಕ್ಯುಲರ್ ಆಗಿ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೋಬೇಕು, ಓಕೆನಾ. ಬೆಳಗ್ಗಿನ ಜಾವ 8-9 ಗಂಟೆ ಆಗಿರ್ಬೋದು, ಇಲ್ಲಂತಂದರೆ ಮಧ್ಯಾಹ್ನ ಆಗಿರ್ಬೋದು, ಇಲ್ಲಂತಂದರೆ ಈವ್ನಿಂಗ್ ಕೂಡ ಆಗಿರ್ಬೋದು, 6 ಗಂಟೆ ಕೂಡ ಸಾಯಂಕಾಲ ಕೂಡ ಆಗಿರ್ಬೋದು, ಓಕೆನಾ. ನೀನು ಕರೆಕ್ಟಾಗಿ ಇದೇನಪ್ಪ ಅಂದರೆ ಒಂದು 10 ದಿನ 15 ದಿನ ಫಾಲೋ ಮಾಡು, ಓಕೆನಾ. ಒಂದು 10-15 ದಿನ ಫಾಲೋ ಮಾಡಿ. ಏನಪ್ಪ ಅಂದರೆ ನೀವು ಬೆಳಗ್ಗಿನ ಜಾವ ಒಂದು 10 ಗಂಟೆಗೆ ನೀನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ರೀಲ್ ವಿಡಿಯೋನ, ಆ್ಯಂಡ್ ಡೈಲಿ ಅದೇ ಟೈಮಿಂಗ್ ಬೆಳಗ್ಗಿನ ಜಾವ 10 ಗಂಟೆಗೆ ನೀನು ಅಪ್ಲೋಡ್ ಮಾಡು, ಓಕೆನಾ. ಇದಾಯ್ತಾ. ಅದಾಗಿದ ನಂತರ ಏನಪ್ಪ ಅಂತ ನೀನು ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಮೊಂದು ಫಾಲೋವರ್ಸ್ ಹತ್ರ ಹೋಗುತ್ತೆ ವೀಡಿಯೋ, ಓಕೆ. ನೋಡ್ತಾರೆ, ಓಕೆನಾ, ಬೆಳಗಿನ ಜಾವ ವೀಡಿಯೋ ಬಂದಿದೆ ಅಲ್ಲಪ್ಪ ಅಂತ ನೋಡ್ತಾರೆ ಅವರು, ಓಕೆನಾ. ಸೊ ನೋಡಿದಾಗ ಡೈಲಿ ಅದನ್ನು ಫಾಲೋ ಮಾಡಿ ನೀನು, ಓಕೆನಾ. ಏನಕ್ಕಪ್ಪ ಅಂತಂದರೆ ಫಾಲೋ ಮಾಡಿದೆ ಅಂತಂದರೆ ಸಾಕು, ಆಟೋಮೆಟಿಕ್ಕಾಗಿ ನಿನ್ನೊಂದು ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ, ಓಕೆ. ನೀನೇನು ಮಾಡೋಂಗಿಲ್ಲ. ನಿಮ್ಮೊಂದು ಫಾಲೋವರ್ಸ್ ಎಷ್ಟು ಜನ, ನಿಮ್ಮೊಂದು 100 ಜನ ಇರಲಿ ಫಾಲೋವರ್ಸ್, ಇಲ್ಲ ಒಂದು 500 ಜನ ಇರಲಿ ಫಾಲೋವರ್ಸ್, ಓಕೆನಾ. ಗೊತ್ತಾಗ್ಬಿಡುತ್ತೆ, ಹಾಂ ಇವರು ಬೆಳಗಿನ ಜಾವ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, 10 ಗಂಟೆಗೆ ಪಕ್ಕ ಟೈಮಿಂಗ್ಸ್ ಅಪ್ಲೋಡ್ ಮಾಡ್ತಾರೆ. ಯಾರು ನಿಮ್ಗೆ ಫಾಲೋವರ್ಸ್ ಇರ್ತಾರಲ್ವಾ, ಸೊ ಅವರು ಕೂಡ ನೋಡ್ತಾರೆ. ಯಾರು ನಿಮ್ಮನ್ನ ಫಾಲೋ ಮಾಡಿರಲ್ವಾ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಇವರು 10 ಗಂಟೆಗೆ ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ಟವ್ರಪ್ಪ, 10 ಗಂಟೆಗೆ ವೀಡಿಯೋ ಬಂದ್ಬಿಡುತ್ತೆ ಅಂತ, ಓಕೆನಾ. ಈ ಥರ ನಮ್ಮ ಒಂದು ಟೈಮಿಂಗ್ಸ್ನ ನಾವೇ ಫಿಕ್ಸ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಅವರು ಕೂಡ ಗೊತ್ತಾಗ್ಬಿಡುತ್ತದು, ಓಕೆನಾ. ಹಾಂ ಇವರು ಬೆಳಗಿನ ಜಾಗ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಸೊ ಬೆಳಗಿನ ಜಾಗ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಸಾಕು, ಇವರೊಂದು ವೀಡಿಯೋನ ಫಿಕ್ಸ್, ಓಕೆನಾ. ಫಿಕ್ಸ್ ಇದೆ ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು, ಇವರೊಂದು ವೀಡಿಯೋನ ಪುಷ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾವುದೊಂದು ಯೂಟ್ಯೂಬಲ್ಲಿ ಕೂಡ ಆಗಿರ್ಬೋದು, ಈ ಥರ ಇದ್ದಾರೆ ಕೆಲವೊಂದು ಕ್ರಿಯೇಟರ್ಸು. ಅವರೊಂದು ಟೈಮಿಂಗ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ, ಓಕೆನಾ. ಆ ಒಂದು ಟೈಮಿಂಗ್ಸ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸೆಕೆಂಡ್ಗಳಲ್ಲಿ ಏನಪ್ಪ ಅಂತಂದರೆ ಲಕ್ಷಾಂತರ ವ್ಯೂಸ್ ಬರುತ್ತೆ, ಮಿಲಿಯನ್ ಆಫ್ ವ್ಯೂಸ್ ಬರುತ್ತೆ. ಏನಕ್ಕಪ್ಪ ಅಂತಂದರೆ ಆಲ್ರೆಡಿ ಅವರು ಟೈಮಿಂಗ್ಸ್ನ ಸೆಟ್ ಮಾಡಿಬಿಟ್ಟಿದ್ದಾರೆ, ಅವರೊಂದು ಆಡಿಯನ್ಸ್ಗೆ ಗೊತ್ತಾಗ್ಬಿಟ್ಟಿದೆ ಇವರು ಈ ಟೈಮಿಂಗ್ಸ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಸೊ ಅದೇ ಒಂದು ಟೈಮಿಂಗ್ಸ್ನ ಏನು ಮಾಡ್ತಾರೆ ಅಂತಂದರೆ ಅವರು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋನ ಅಕೌಂಟ್ ಸರ್ಚ್ ಮಾಡಿಬಿಟ್ಟು ರಿಫ್ರೆಶ್ ಮಾಡಿ ನೋಡ್ತಾರೆ ವೀಡಿಯೋ ಬಂದಿದೆಯಲ್ಲಪ್ಪ ಅಂತ, ಓಕೆನಾ. ಸೊ ಈ ಥರ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ರೀಲ್ ವೀಡಿಯೋಸ್ಗಳು ವೈರಲ್ ಮಾಡಬೇಕು ಅಂತಂದರೆ ಯಾವ ಟೈಮಿಂಗ್ಸು ಮ್ಯಾಟರ್ ಆಗಲ್ಲ ನಿಮಗೆ, ಓಕೆನಾ. ನಮ್ಮೊಂದು ಟೈಮಿಂಗ್ಸ್ನ ನಾವೇ ಫಿಕ್ಸ್ ಮಾಡ್ಕೋಬೇಕು. ನಮ್ಮೊಂದು ಆಡಿಯನ್ಸ್ನ ನಾವು ಯಾವೊಂದು ಟೈಮಿಂಗ್ ಫಿಕ್ಸ್ ಮಾಡ್ತೀವೋ ಆ ಒಂದು ಆಡಿಯನ್ಸ್ಗೆ ನಮ್ಮೊಂದು ಟೈಮಿಂಗ್ ತಿಳಿಸ್ಬೇಕು, ಓಕೆನಾ. ಅದನ್ನು ತಿಳಿಸ್ಬಿಟ್ರೆ 100% ಹೇಳ್ತಾ ಇದ್ದೀನಿ ಗಾಯ್ಸ್, ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ ಗಾಯ್ಸ್, ಓಕೆನಾ. ಈ ಟೈಮಿಂಗ್ಸ್ ಅಪ್ಲೋಡ್ ಮಾಡಿ ವೀಡಿಯೋ ವೈರಲ್ ಆಗುತ್ತೆ, ಆ್ಯಂಡ್ ಆ ಒಂದು ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡಿ ವೀಡಿಯೋ ವೈರಲ್ ಆಗುತ್ತೆ ಅಂತ ಹೇಳ್ತಾರೆ, ಓಕೆನಾ. ಯಾವ ಟೈಮಿಂಗ್ಸು ಏನೂ ಆಗಲ್ಲ, ಓಕೆನಾ. ನಿಮ್ಮ ಟೈಮಿಂಗ್ಸ್ ನೀವೇ ಫಿಕ್ಸ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಆಗಿ ನೀವೊಂದು ಫಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಡೈಲಿ ನೀನು 2 ವೀಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಇಲ್ಲ 3 ವೀಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಿಲ್ಲ, ಎಷ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಪಕ್ಕ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ, ನಂತರ ವೀಡಿಯೋನ ಅಪ್ಲೋಡ್ ಮಾಡು,
ಓಕೆನಾ. ಒಂದು ತಿಂಗಳು ದಿನ ಫಾಲೋ ಮಾಡು, ಅಷ್ಟು ಜಾಸ್ತಿ ಬೇಡ, ಒಂದು ತಿಂಗಳು ಏನಾದರೂ ಫಾಲೋ ಮಾಡ್ಕೊಂಬಿಟ್ರೆ ನಿನ್ನೊಂದು ಅಕೌಂಟಲ್ಲಿ ನಿನಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಹಾಂ, ಈ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಪ್ಪ, ನಾನು ಈ ಟೈಮಿಂಗ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಮೊದಲಕ್ಕಿಂತಲೂ ಇವಾಗ ನನ್ನೊಂದು ಅಕೌಂಟಲ್ಲಿ ವ್ಯೂಸ್ ಪರವಾಗಿಲ್ಲ ಅಂತ ನಿನಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಯಾವನೋ ಟೈಮಿಂಗ್ಸ್ ಬಂದು ಫಿಕ್ಸ್ ಮಾಡಲ್ಲ, ಈ ಟೈಮಿಂಗ್ಸ್ ಮಾಡು ಅಂತ ನೀನು. ಓಕೆನಾ. ನಿನ್ನೊಂದು ಟೈಮಿಂಗ್ಸ್ ನೀನೇ ಫಿಕ್ಸ್ ಮಾಡ್ಕೋಬೇಕು, ನಿನ್ನೊಂದು ಆಡಿಯನ್ಸ್ನ ನಿನ್ನೊಂದು ಟೈಮಿಂಗ್ಸ್ಗೆ ಬರೆಸ್ಕೋಬೇಕು. ಓಕೆನಾ. ಮತ್ತೆಲ್ಲನೂ ಗಾಯ್ಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸರ್ ಲೈಕ್ ಮಾಡೋದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.